ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನ್ ತಾರಾಮ್ಮ ಯೂನಿವರ್ಸಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೇನು 2 ಡೇಸ್ 3 ಡೇಸಲ್ಲಿ ಅಮಾವಾಸ್ಯೆ ಬರ್ತಾಯಿದೆ. ತುಂಬ ಪವರ್ಫುಲ್ ವರಾಹಿ ಅಮಾವಾಸ್ಯೆ ಫ್ರೆಂಡ್ಸ್. ಅದು ತುಂಬ ಅದು 6ರಿಂದ 15ನೇ ತಾರೀಕು ಗಂಟ ಯಾರೇ ವರಹಾರಿ ಅಂದರೆ ಅದು ಇವಾಗ ಬರ್ತಾ ಇರೋದು ಟ್ರೆಂಡು ದೇವರು. ತುಂಬ ಒಳ್ಳೆಯದಂತೆ. ತುಂಬ ತಮಿಳ್ನಾಡಲ್ಲೆಲ್ಲ ತುಂಬ ಜನ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಆಗಿದ್ದಾರೆ ಫ್ರೆಂಡ್ಸ್. ನೀವು ಅದನ್ನು ಆಯಮ್ಮನ ನೆನೆಸ್ಕೊಂಡು ವಾರಿ ಅಂತ ಆಯಮ್ಮ ಎಲ್ಲರೂ ನೀವು ಪೂಜೆ ಮಾಡ್ಬೋದು ಫ್ರೆಂಡ್ಸ್. ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಮನೆ ದೇವರು ಏನೇ ಆದ್ರೂ ಈ ಅಮಾವಾಸ್ಯೆ ತುಂಬ ಒಳ್ಳೆಯದು. ಈ ಅಮಾವಾಸ್ಯೆಗೆಲ್ಲ ಇದು ಮಾಡಿ ಫ್ರೆಂಡ್ಸ್. ಏನಂದರೆ ಮೊದಲಾಗಿ ಹೇಳ್ತೀನಿ ಫ್ರೆಂಡ್ಸ್, ಎಲ್ಲ ಅಮಾವಾಸ್ಯೆಗೆ ಹಿಂದಿನ ದಿನ ಎಲ್ಲ ಬಾಗಿಲು ನೈಟು ಎಲ್ಲ ಬಾಗಿಲುಗಳು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಕಲಿಸ್ಬಿಟ್ಟು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಎಲ್ಲ ಬಾಗಿಲು ಕಿಟಕಿಗಳು ಎಲ್ಲ ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ತ್ಯಾವದ್ದು ಮಾಡಿಕೊಂಡು ಅದರಲ್ಲಿ ನೀರಲ್ಲೇ ಈ ಥರ ಚೆನ್ನಾಗಿ ಇದು ಮಾಡಿ ಅದ್ಬಿಟ್ಟು ನೀವು ಎಲ್ಲ ಬಾಗಿಲು ಎಷ್ಟು ಬಾಗಿಲಿದೆ ಎಷ್ಟು ಕಿಟಕಿ ಇದೆ ಸೋಫಾ ಗೀಫಾ ಎಲ್ಲ ಫ್ರಿಜ್ಜು ಎಲ್ಲ ಕ್ಲೀನಾಗಿ ಒರೆಸ್ಬಿಡಿ ಫ್ರೆಂಡ್ಸ್. ಕ್ಲೀನಾಗಿ ಒರೆಸ್ಬಿಟ್ಟು ಎಲ್ಲ ಒರೆಸಿ ಎಲ್ಲ ಆದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಆಮೇಲೆ ಅದು ಎಲ್ಲ ಕ್ಲೀನಾಗಿ ಎಲ್ಲ ಒಣಗಿದ್ದಾದಮೇಲೆ ಏನು ಮಾಡಿ ಹೊಸಲು ಕೂಡ ಅದೇ ಥರ ಕ್ಲೀನಾಗಿ ಒರೆಸ್ಬಿಡಿ, ತೊಳೆದ್ಬಿಡಿ. ಆಚೆ ಗೀಚೆ ಎಲ್ಲ ಅದೊಂದು ಮಾಡಿ ಫ್ರೆಂಡ್ಸ್. ಅಮಾವಾಸ್ಯೆ ದಿನ ತುಂಬ ಜನ ನೆಗೆಟಿವ್ ಇದೆ ನಮ್ಮ ಮನೆಗೆ ಏನೇ ಮಾಡಿದ್ರೇನೋ ಅವ್ರಿಗೆ ಅಮಾವಾಸ್ಯೆ ದಿನ ನೀವು ಈ ಥರ ಮಾಡಿ ಅವ್ರು ಮಾಡಿರೋದು ಅವ್ರಿಗೆ ರಿವರ್ಸ್ ಆಗುತ್ತೆ. ಇಲ್ಲ ನಿಮ್ಮ ಮೇಲೆ ಕಂಡಿಷ್ಟಿ ನಿಮ್ಮ ಮೇಲೆ ಏನನ್ನ ಮನೆ ಗಿಷ್ಟಿ ಹಾಕಿದರೆ ಕೂಡ ಎಲ್ಲ ಇದರಲ್ಲಿ ಒಂದು 50% 60% ನೀವು ಮಾಡ್ತಾ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಮತ್ತು ಏನು ಮಾಡಿ ಎಲ್ಲ ಆಮೇಲೆ ಸ್ವಲ್ಪ ಅರಿಶಿನ ಗಂಧ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಬಾಗಿಲುಗಳಿಗೂ ನೀವು ಸ್ವಸ್ತಿಕ್ಕು ಚಿತ್ರವನ್ನು ಬರೆಸಿ ಫ್ರೆಂಡ್ಸ್. ಅದು ಚಿಹ್ನೆಯನ್ನು ಸ್ವಸ್ತಿಕ್ಕು ಸಾಕು, ಓಂ ಬೇಡ, ಬೇರೆ ಸ್ವಸ್ತಿಕ್ಕು ಎಲ್ಲ ಬಾಗಿಲುಗಳಿಗೂ ಹಚ್ಚಿ ಕ್ಲೀನಾಗಿ. ಆಮೇಲೆ ಎಲ್ಲ ಡಾಟ್ ಸಿಕ್ಕಿ ಕುಂಕುಮ ಇಕ್ಕಿ ಅಲ್ಲಿ ಸ್ವಸ್ತಿಕ್ ಸೆಂಟ್ರಲ್ಲಿ ಕುಂಕುಮ ಚಿಹ್ನೆ ಮಾಡಿದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಬಾಗಿಲು ಎಲ್ಲದಕ್ಕೂ ಹಾಕ್ಬೇಕು ಫ್ರೆಂಡ್ಸ್. ಟಾಯ್ಲೆಟ್ ಒಂದುಬಿಟ್ಟು ಎಲ್ಲದಕ್ಕೂ ಹಾಕಿ, ರೂಮಿಂದ ಹಿಡಿದು ಪ್ರತಿಯೊಂದಕ್ಕೂ ಹಾಕ್ಬಿಟ್ಟು ನಿಮಗೆ ಅಮಾವಾಸ್ಯೆ ದಿನ ನೀವು ಯಾವ ಥರ ಪೂಜೆ ಮಾಡಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಮಾಡಿ ಮೊದಲಾಗಿ ಏನು ಮಾಡಿ ಒಂದು ವೈಟ್ ಸಾಸಿವೆ ತೊಗೊಂಡು ಬನ್ನಿ ಫ್ರೆಂಡ್ಸ್. ಅದು ಗಂಧಿಗೆ ಅಂಗಡಿನಲ್ಲಿ ಏನು ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಸಿಗುತ್ತೆ. ವೈಟ್ ಸಾಸಿವೆ ಒಂದು ಸ್ವಲ್ಪ ತೊಗೊಳ್ಳಿ. ಒಂದು 5 ಸ್ಪೂನ್ 6 ಸ್ಪೂನ್ ತೊಗೊಳ್ಳಿ. ಅದರಲ್ಲಿ ಒಂದು 4 ಚಕ್ಕೆ ಅಡುಗೆಗೆ ಹಾಕ್ತೀವಲ್ಲ ಆ ಥರ 4-5 ಚಕ್ಕೆ ಹಾಕಿ ಒಂದು ಜಾರಲ್ಲಿ ಹಾಕ್ಕೊಳ್ಳಿ. ಅದೆಲ್ಲ ಚಿಕ್ಕ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಏನು ಮಾಡಿ ವೈಟ್ ಸಾಸಿವೆ ಮತ್ತು ಚಕ್ಕೆ ಮತ್ತು ಲಾವಂಚ ಗಂಧದ ಅಂಗಡಿಯಲ್ಲಿ ಸಿಗುತ್ತೆ. ಆ ಲಾವಂಚ ಮತ್ತು ಇದು 3 ಆಗುತ್ತೆ. ಮತ್ತು ಸ್ವಲ್ಪ ಅರಿಶಿನ ಕೊಂಬನ್ನ ಚೆನ್ನಾಗಿ ಜಜ್ಜಿಬಿಡಿ ಫ್ರೆಂಡ್ಸ್. ಪ್ಯೂರು ಅರಿಶಿನ ಪುಡಿಗಿಂತ ಇದು ಪ್ಯೂರ್ ತೊಗೊಂಡು ಬಂದು ಜಜ್ಜಿಬಿಟ್ಟು ಫುಲ್ಲು ಪೌಡ್ರ್ ಮಾಡಿ ಫ್ರೆಂಡ್ಸ್. ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲೇ ಹಾಕ್ಕೊಂಡು ಅದನ್ನು ಏನು ಮಾಡಿ ಎಲ್ಲ ಫಸ್ಟ್ ಬಾಗಿಲಿಗೆ ಕ್ಲೀನಾಗಿ ತೊಳ್ದು ಆ ಅರಿಶಿನ ಪುಡಿ ಅದು ಹಾಕಿರ್ತೀವಿ ನೋಡಿ ಪೌಡ್ರು, ಅದರಲ್ಲೇ ನೀವು ಕ್ಲೀನಾಗಿ ತ್ಯಾವ ಮಾಡಿ ಒರೆಸ್ಬಿಡಿ ಫ್ರೆಂಡ್ಸ್. ಒರೆಸ್ಬಿಟ್ಟು ಅದೇನಿದೆ ರಂಗೋಲಿ ಹಾಕಿ ಕುಂಕುಮ ಎಲ್ಲ ಹಚ್ಚಿ ಅದು ಹೂವೆಲ್ಲ ಇಟ್ಬಿಡಿ. ಹೊಸಲಿಗೆ ಬೆಳಿಗ್ಗೆ ಮಾಡಿ, ಅದು ನೈಟೆಲ್ಲ ಇದು ಮಾಡಿ ಇಟ್ಬಿಡಿ. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಹೊಸಲಿಗೆ ಪೂಜೆ ಮಾಡೋದಕ್ಕೆ ಈ ನಾನು ಹೇಳಿರೋ 4 ಐಟಮ್ ಹಾಕಿ ಕ್ಲೀನಾಗಿ ಇಟ್ಬಿಡಿ ಫ್ರೆಂಡ್ಸ್. ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಮುಗೀತು. ನೆಕ್ಸ್ಟು ಅಮಾವಾಸ್ಯೆ ದಿನ ನೀವು ಇವಾಗೆಲ್ಲ ಸ್ವಸ್ತಿಕ್ ಹಾಕಿದ್ರಲ್ಲ, ಎಲ್ಲ ದೇವ್ರದ್ದು ಅದೇನಿದೆ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳಿ. ಹೂವೆಲ್ಲ ಇಡಿ. ಅಲ್ಲಿ ದೇವ್ರ ಮನೆಯಲ್ಲೂ ಒಂದು ಸ್ವಸ್ತಿಕ್ ಹಾಕಿ ಒಂದು ಓಮ್ ಹಾಕಿ ಆಮೇಲೆ ಎಲ್ಲ ಪೂಜೆ ಎಲ್ಲ ಥರನೇ ಪೂಜೆ ಮಾಡಿಬಿಟ್ಟು ನಾನು ನಿಮಗೆ ನಾಳೆ ಹೇಳ್ತೀನಿ ಫ್ರೆಂಡ್ಸ್. ಏನು ಅಮಾವಾಸ್ಯೆಗೆ ಯಾವ ಮಂತ್ರ ಹೇಳಬೇಕಂತ ನಿಮಗೆ ಇನ್ನೂ 2 ಡೇಸ್ ಇದೆಯಲ್ಲ ನಾನು ಹೇಳ್ತೀನಿ ಫ್ರೆಂಡ್ಸ್. ಅಮಾವಾಸ್ಯೆಗೆ ಯಾವ ಮಂತ್ರ ಹೇಳ್ಕೊಂಡು ನೀವು ಪೂಜೆ ಮಾಡಬೇಕಂತ ನಾನು ನಾಳೆ ತುಂಬ ಸಿಂಪಲ್ಲಾದ ಮಂತ್ರ ಫ್ರೆಂಡ್ಸ್, ಚಿಕ್ಕದಾದ ಮಂತ್ರ. ಆಮೇಲೆ ಈ ಸಾಸಿವೆ ಮತ್ತು ಈ ಲಾವಂಚ ಚಕ್ಕೆ ಎಲ್ಲ ಹಾಕಿ ಪೌಡ್ರು ಮಾಡಿರ್ತಾರಲ್ಲ, ನೀವು ಸ್ವಲ್ಪ ಸಾಂಬ್ರಾಣಿ ಹೊಗೆ ತಗೊಳ್ಳಿ. ಬೆಂಕಿ ಮಾಡಿಕೊಂಡು
ಅದರಲ್ಲಿ ಇದನ್ನು ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕಿ ಫ್ರೆಂಡ್ಸ್. ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ಪೂನು ತುಪ್ಪ ಹಾಕಿ, ಅದರಲ್ಲಿ ಒಂದು ಸ್ಪೂನ್ ತುಪ್ಪ, ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಎಲ್ಲ ರೂಮ್ಗಳಿಗೆ, ಎಲ್ಲ ಒಂದೊಂದು ರೂಮ್ಗಳಿಗೆ ಎಲ್ಲ ನೀವು ಇದು ಹೊಗೆ ತೋರಿಸ್ಕೊಂಡು ಇಲ್ಲಿಂದ ಹೋಯ್ತು ಅಫರ್ಮೇಷನ್ ಮಾಡಿ, ನಮ್ಮನೆಯಿಂದ ಹೋಯ್ತು, ಏನೇ ಇದ್ರೆ ನೆಗೆಟಿವ್ ಎನರ್ಜಿ ನಮ್ಮನೆಯಿಂದ ಹೋಯ್ತು, ನಮ್ಮನೆಯಿಂದ ಹೋಯ್ತು ಅಂತ ಹೇಳ್ಬಿಟ್ಟು ನಾನು ಹೇಳಿರೋ ಮಂತ್ರನ ಹೇಳ್ಕೊಂಡು ನೀವೆಲ್ಲ ಟಾಯ್ಲೆಟಿಂದ ಹಿಡಿದು ಎಲ್ಲ ಸಾಂಬ್ರಾಣಿ ತೊಗೊಂಡು ಆಚೆ ಗಂಟ ಹೇಳ್ಕೊಂಡು ಆಮೇಲೆ ಅಲ್ಲಿ ಓಂ ಶ್ರೀ ಭಗವತಿ ವಾಸುದೇವ ಅಂತ ಹೇಳಿಬಿಡಿ 3 ಸರಿ ಹೇಳ್ಬಿಟ್ಟು ಬಿಟ್ಬಿಡಿ ಫ್ರೆಂಡ್ಸ್. ಅದು ಬಿಟ್ಬಿಟ್ಟು ತೊಗೊಂಡು ಬಂದು ಮತ್ತು ಅದು ಸಾಂಬ್ರಾಣಿ ರೂಮಲ್ಲಿ ಎಲ್ಲಿ ನಿಮಗೆ ತುಂಬ ಎನರ್ಜಿ ಅಂತ ಕಾಣುತ್ತೆ ಅಲ್ಲಿಡಿ ಫ್ರೆಂಡ್ಸ್. ಇಟ್ಬಿಟ್ಟು ಈ ಮಂತ್ರ ನಾನು ನಾಳೆ ಹೇಳ್ತೀನಿ ಫ್ರೆಂಡ್ಸ್ ಯಾವ ಮಂತ್ರ ಅಂತ. ಇದು ಹೊಸಲು ಪೂಜೆ ಮಾಡಿ ಅಮಾವಾಸ್ಯೆ ದಿನ ಇದು ಮಾಡಿ. ಮತ್ತು ಲೆಮೆನ್ನು, ಎಲ್ಲರಿಗೂ ಲೆಮೆನ್, ಎಷ್ಟು ಜನ ಇದ್ದರೆ ಅಷ್ಟು ಲೆಮೆನ್ ತೊಗೊಂಬಂದ್ಬಿಟ್ಟು ಎಲ್ಲರಿಗೂ ತಲೆಯಿಂದ ಕಾಲು ಗಂಟೆ ಎಲ್ಲರಿಗೂ ಇಳೆ ತೆಗೆದುಬಿಟ್ಟು ಎಲ್ಲ ನಿಮ್ಮ ತಲೆ ಕೆಳಗಡೆ ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡು ಗೊತ್ತಾಗುತ್ತೆ ನಿಮ್ಗೆ ಏನಾರ ಮಾಡಿದರೆ, ಇಲ್ಲ ಏನು ಮಾಡಿಲ್ಲ ಅಂದರೆ ಅದು ಹಂಗೆ ಇರುತ್ತೆ, ಮಾಡಿದರೆ ಬ್ಲ್ಯಾಕ್ ಚುಕ್ಕೆ ಆಗುತ್ತೆ. ಇದು ಟೆಸ್ಟ್ ಮಾಡಿ 100% ಟೆಸ್ಟ್ ಮಾಡಿ ನೀವು ತಲೆಗಡೆ ಇಟ್ಕೊಂಡು ಬೆಳಗ್ಗೆ ಎದ್ದು ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ಒಂದು ಮರದ ಹತ್ರ ಹಾಕ್ಬಿಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಮಾಡಿ ಫ್ರೆಂಡ್ಸ್. ನಿಮಗೆಲ್ಲ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಮತ್ತು ಇವತ್ತು ನನಗೆ ತುಂಬ ಬೇಜಾರಲ್ಲಿದೆ ಫ್ರೆಂಡ್ಸ್. ನಮ್ಮ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡ್ ಇದ್ದರು, ಶಶಿ ಅಂತ. ಇವತ್ತು ನಾನೊಂದು ನಮ್ಮ ಹೆಣ್ಮಕ್ಳಿಗೆ ಯಾವ ಥರ ಮುನ್ನೆಚ್ಚರಿಕೆ ಇರಬೇಕು ಅಂತ ನನಗೂ ಸೇರಿಸಿ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಯಾವ ಥರ ಇರಬೇಕು ಅಂದರೆ, ಅವರು ಏನೋ ಮಿಸ್ಟೇಕ್ ಆಗಿತ್ತು. ಅವರು 152 ಏಜ್ ಇದೆ ಫ್ರೆಂಡ್ಸ್ ಅವ್ರಿಗೆ. ಅವರು ಪೀರಿಯಡ್ಸ್ ಟೈಮ್ನ ಬಂದು ಅವರು ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟು 7 ಇಯರ್ಸ್ ಬ್ಯಾಕ್ ಅವ್ರು ಸ್ಟಾಪ್ ಆಗಿದೆ ಅಂತ ಮತ್ತೆ ಆಗಿದ್ದಾರೆ. ಒಂದು 6 ಮಂತ್ ಬ್ಯಾಕು ಅವರು ಮತ್ತೆ ಅದನ್ನು ಬಿಟ್ಬಿಟ್ಟಿದ್ದಾರೆ. ಹಂಗೆ 3 ಮಂತ್ಸ್ ತಕ್ಷಣ ಹೋಗಿದ್ದಿದ್ರೆ ಅವರು ಇವತ್ತು ಉಳ್ಕೊತಾಯಿದ್ರು. ಅವರು 3 ಮಂತ್ಸ್ ಬಿಟ್ಬಿಟ್ಟಿದ್ದಾರೆ. 3 ಮಂತ್ಸ್ 2ನೇ ಸರಿ ಆಗುವಾಗ ಅವ್ರಿಗೆ ಒಳಗಡೆ ಏನೋ ಪ್ರಾಬ್ಲಮ್ ಆಗಿ ಅದು ಚಿಕ್ಕದಾಗಿ ಒಂದು ಸೆಲ್ಸ್ ಬಂದು ಆ ಸೆಲ್ಸ್ ಒಡೆದೋಗಿ ಎಲ್ಲ ಬಾಡಿನೆಲ್ಲ ಅರಳಿಬಿಟ್ಟಿದೆ ಫ್ರೆಂಡ್ಸ್. ಅಳ್ದು ಅವರು ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮಾರು ಖರ್ಚು ಮಾಡಿದ್ರು. ಅವರು ತುಂಬ ಒಳ್ಳೆಯವರು, ಉಳಿಯಲ್ಲ ಅನ್ನೋದಕ್ಕಿದೆ ಕಾರಣ. ಪಾಪ ಅವ್ರು ತುಂಬ ಚಿಕ್ಕ ಏಜ್ ಸರ್, ತುಂಬ ಒಳ್ಳೆಯವರು ಫ್ರೆಂಡ್ಸ್. ಅವರು ಶಶಿ ಅಂತ. ಅವರ ಆತ್ಮಗೆ ಶಾಂತಿ ಕೊಡಲಿ ದೇವರು. ನೀವೆಲ್ಲ ಬೇಡ್ಕೊಳ್ಳಿ. ತುಂಬ ಒಳ್ಳೆಯವರು, ತುಂಬ ಒಳ್ಳೆಯ ನೇಚರು. ನಮಗೆಲ್ಲ ತುಂಬಾ ಅವರು ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಒಂಥರ ನಿಜವಾಗ್ಲೂ ಹೆಂಗಸರೋದಲ್ಲಿ ನಮಗೆ ತುಂಬ ಸರಿ ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್. ಇವತ್ತು ಅವ್ರು ನೆನೆಸ್ಕೊಂಡು ನಾನು 2 ಮಾತು ಹೇಳೋದಕ್ಕೆ ಏನಾರ ತಪ್ಪಿದರೆ ಕ್ಷಮಿಸಿ. ಅವ್ರಿಗೋಸ್ಕರ ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವ್ರು ಇಲ್ಲಿ ಕಷ್ಟಪಟ್ಟಿದ್ದಾರೆ ಜೀವನ ಪೂರ್ತಿ. ದೇವ್ರ ಹತ್ರ ಹೋಗಿ ಅವ್ರು ಚೆನ್ನಾಗಿರಬೇಕು ಫ್ರೆಂಡ್ಸ್. ನಾನು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ಬೆಲ್ ಐಕನ್ನ ಒತ್ತಿ ಫ್ರೆಂಡ್ಸ್. ನಾನು ಏನೇ ವೀಡಿಯೋ ಹಾಕಿದ್ರೇನೋ ನಿಮಗೆ ನೋಟಿಫಿಕೇಷನ್ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಮತ್ತು ಕಮೆಂಟ್ ಹಾಕಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಂ ಶ್ರೀ ಭಗವತಿ ವಾಸುದೇವಾಯ ನಮಃ. ಒಳ್ಳೆಯ